ಯಾವ ಗ್ರಾಮದಲ್ಲಪ್ಪ ಇದು? ಹೋದ್ರಳ್ಳಿ ಗ್ರಾಮ ಸರ್. ಏನಾಗಿದೆ? ಏನು ಆಗ್ಬೇಕು ನಿಮಗೆ? ನೋಡಿ ಸರ್, ಈ ತುಮಾನ ಈ ಥರ ಮಾಡವ್ರೆ. ಇಲ್ಲಿ ಒಂದು ಮನೆ ತಕ್ಕೆ ಸೀದಾ ಮನೆಗೆ ನೀರು ನುಗ್ತದೆ. ಚರಂಡಿ ಇಲ್ಲ, ಪರಂಡಿ ಇಲ್ಲ, ಒಂದು ಏನು ಸೌಲಭ್ಯನೂ ಇಲ್ಲ. ಒಂದು ಇದು ಅದೇನೋ ಮಾಡಿದ್ದೀರಲ್ಲ ಕಸಿನ್ ಬಿಟ್ಟಿದ್ದು, ಅದು ಇದು ನಮಗೆ ಅದ್ರನ್ನ ಸೌಲಭ್ಯನೂ ಇಲ್ಲ. ಈ ಮಟ್ಟಕ್ಕೆ ಮಾಡಿ ಮಡಗಿದ್ದೀರಾ ಸರ್. ಮತ್ತೆ ಇಲ್ಲಿ ಕಸ ಇಡೀ ಊರೆಲ್ಲ ನೀರೆಲ್ಲ ಇಲ್ಲೇ ಬರ್ತದೆ. ಊರಲ್ಲಿರೋರು ಎಲ್ಲರೂ ಕಸನ ಇಲ್ಲೇ ತಗೊಂಡ್ ಹಾಕ್ತಾರೆ. ಒಂದು ಕಸಿಂದು ತೊಟ್ಟಿನೂ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಗೆ. ಕಸಿನ್ ಗಾಡಿ ಇದ್ರು ಇಲ್ಲಿ ಯಾರು ಕಸ ಇದ್ದಾಗ ಬರೋದು ಇಲ್ಲ, ಏನು ಇಲ್ಲ. ಇಲ್ಲೇನೋ ಬರಿಲ್ಲ ಅಂದ್ರೆ ಸಿಒನೋ ಇಲ್ಲಿ ಎಲ್ಲಾರ ಹತ್ರಕ್ಕೂ ಹೋಯ್ತೀವಿ ಸರ್. ಸೆಕ್ರೆಟರಿಗಳು ಒಂದ್ 2-3 ಸಾರಿ ಬಂದು ವಿಸಿಟ್ ಮಾಡಿ ಅವರು. ನೀವು PDO ಗಮನಕ್ಕೆ ಹಾಕಿಲ್ವಾ? ಹಾಕಿದೀವಿ ಸರ್, ಅರ್ಜಿ ಕೊಟ್ಟಿದ್ದೀವಿ. ಎಷ್ಟು ದಿವಸದ ಮುಂಚೆ PDO ಗಮನಕ್ಕೆ ಕೊಟ್ಟಿದ್ದೀರಾ? ಮೂರು ಕಂಪ್ಲೇಂಟ್ ಮಾಡಿದೀವಿ ಸರ್. ಇದನ್ನ ಬಂದು ಅವರು ನೋಡೇ ಇಲ್ವಾ? ಇಲ್ಲ ಸರ್, ಬಂದಿಲ್ಲ. ಅವ್ರು PDO ಅಂತೂ ಬಂದೇ ಇಲ್ಲ. ಇಲ್ಲಿ ವಿಸಿಟೇ ಕೊಟ್ಟಿಲ್ಲ ಅವರು. ಫೋನ್ ಮಾಡಿದ್ರೆ ಮಾತ್ರ ಇತ್ತಲ್ಲ ಅವರು. ಯಾವಾಗ ಕರ್ರು ಅವ್ರು ಬಂದು ವಿಸಿಟ್ ಮಾಡವ್ರೆ. ಅವರು PDO ಆದವರು ಒಬ್ರು PDO ಆದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಅಂದಾಗ ನಿಮ್ ಕಷ್ಟನ ಅವ್ರಿಗೆ ಹೇಳಿದೀರಾ ಅಂದ ಮೇಲೆ ಅವ್ರು ಬಂದು ಪಂಚಾಯತಿಗೆ ವಿಸಿಟ್ ಮಾಡ್ಬೇಕಾ ಬೇಡವಾ? ಇಂಥ ಕಷ್ಟಗಳು ನೋಡ್ಬೇಕಾ ಬೇಡವಾ? 3 ಸಾರಿ ಅರ್ಜಿ ಕೊಟ್ಟಿದ್ದೀನಿ. ನಮ್ಮ ತಾಯಿ ಕೈಲಿ 3 ಸಾರಿ ಅರ್ಜಿ ಕೊಡ್ಸಿದ್ದೀನಿ. 3 ಸಾರಿ ಅರ್ಜಿ ಕೊಡಿಸ್ದಾಗಿಂದ ಸೆಕ್ರೆಟರಿ ಮಾತ್ರ ಬಂದು ವಿಸಿಟ್ ಮಾಡಿ ಕಷ್ಟ ಸುಖ ನೋಡ್ಕೊಂಡು ಹೋಗೋರು. ಇವತ್ತು PDO ಬಂದಿಲ್ಲ ಸರ್. ಸೆಕ್ರೆಟರಿ ಒಬ್ರು ಇದ್ದು ಈ ಕೆಲಸ ಮಾಡಕ್ಕಾಗಲ್ಲ. PDO ಗಮನಕ್ಕೂ ಕೊಟ್ಟೆ ಸೆಕ್ರೆಟರಿ ಮಾಡ್ಬೇಕಾಗುತ್ತೋ? ಸೆಕ್ರೆಟರಿ ಗೊತ್ತು. ದಿನನಿತ್ಯ ನಿಮ್ಗೆ PDO ಆಗ್ಲಿ ಸೆಕ್ರೆಟರಿ ಆಗ್ಲಿ ಸಿಗ್ತಾರಾ? ಸೆಕ್ರೆಟರಿ ಸಿಗ್ತಾರ ಸರ್. PDO ಯಾವತ್ತೂ ಸಿಕ್ಕಿಲ್ಲ ನನ್ನ ಕೈಗೆ. ಅವ್ರು ಬರ್ತಾರಂತ ಕನ್ಫರ್ಮ್ ಆಗಿದ್ಯಾ? 14 ಸಾರಿ ಫೋನ್ ಮಾಡಿದೀನಿ, ಫೋನ್ ರಿಸೀವ್ ಮಾಡಿಲ್ಲ. ಯಾರು? PDO ಅವರು. PDO ಅವರು ಫೋನ್ ಇವಾಗ ಮಾಡಿದ್ರೆ ಎತ್ತಾರ ಇಲ್ವಾ ಅವರು? ನಿಮ್ಮ ಮುಂದನೆ ಟೆಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಂಗೇನೆ ಫೋನ್ ಎತ್ತಲ್ಲ ಅಂತೀರಾ? ನಿಮ್ಮ ಮುಂದೆ ಟೆಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ ಸರ್. ಪ್ರತಿನಿತ್ಯ ಇದೇ ತರನಾ ಇದು? ಇದೆ ಸರ್. ದಿನ ಓಡಾಡೋ ಜಾಗ ಸರ್ ಇದು ನಮ್ಗೆ. ಹೌದು. ಹಿಂಗೆ ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತಾರೆ ಸರ್. ನೋಡಿ ಕೆಳಗಡೆನೆ ಮನೆ ಇರೋದು. ನೋಡಿ ಕಸ ನೋಡಿ ಎಲ್ ಬೇಕು ಅಲ್ಲೇ ಬಿಸಾಕಿದಾರೆ. ಅವರು ಎತ್ಕೊಂಡು ಹೋಗಲ್ಲ. ನಾಯಿಗಳನ್ನ ಸಹ ತಂದಿಲ್ಲೇ ಲೌಡ್ ಸ್ಪೀಕರ್ ಕೊಡ್ತೀನಿ. ಫೋನ್ ಮಾತ್ರ ಎತ್ತಲ್ಲ ಸರ್. ಇಒ ಮೇಡಮರೇ, CO ಮೇಡಮರೇ, ನೋಡಿ ನಿಮ್ಮ PDO ಒಬ್ಬ ಗ್ರಾಮ ಪಂಚಾಯತಿಯ PDO ಅಂದರೆ ಅವರು ಅಭಿವೃದ್ಧಿ ಅಧಿಕಾರಿ ಅಂತ. ಏನೇ ಕಷ್ಟ ಆಗಲಿ ಅವ್ರಿಗೆ ಹೋಗಿ ಆ ಜಾಗದಲ್ಲಿ ವಿಸಿಟ್ ಮಾಡಬೇಕು, ಜನಗಳ ಕಷ್ಟನ ಕೇಳಬೇಕಾಗುತ್ತೆ. ನೋಡಿದ್ರೆ ಇವರು ವಾರಗಟ್ಟಲೆ ಈ ಪಂಚಾಯತಿಗೆ ಬಂದಿಲ್ಲ. ಏನು ಕೆಲ್ಸಕ್ಕೆ ಬರ್ತಾರೆ? ಹೆಂಗೆ PDO ಅಂತ ಪ್ರಭಾರ ಹಾಕಿದ್ದೀರಾ? ಇವ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ನಾವೇನು ಹೇಳೋದಲ್ಲ, ಇಲ್ಲಿ ಸ್ಥಳೀಕರಿದ್ದಾರೆ, ಅವ್ರ ಕಷ್ಟನ ನೀವೇ ತೋರಿಸಿ ನೋಡಿ. ನೀವೇ ತೋರಿಸಿ. ನಾವೇನು ಹೇಳೋದು, ನಾವೇನು ಸೃಷ್ಟಿ ಮಾಡಿಲ್ಲ. ಅವರು ಪಂಚಾಯತಿಲಿ ಇರೋದಕ್ಕೆ ನಾನು ಸುಮ್ಮನೆ ಹೋಗಿದ್ದಕ್ಕೆ ಅದನ್ನು ಬಂದು ನೀವೇ ನೋಡಬೇಕು. ಅವತ್ತಿನ ದಿವಸದಲ್ಲಿ ನೀವು ಇದ್ರ ಕ್ಲೀನಾಗಿ ಕೆಲಸ ಮಾಡಿಕೊಟ್ರೆ ಅಲ್ಲಿ ನೀರು ಪೈಪ್ ಹೊಡೆದೋಗಿತ್ತು. ಆ ನೀರನ್ನ ಕುಡಿಯೋ ನೀರು ಕೇಸಿಂಗ್ ಎಲ್ಲ ಹೋಗಿತ್ತು, ಅದನ್ನ ರೆಡಿ ಮಾಡಿಸ್ಕೊಟ್ಟಿದೆ. ನೋಡಿ ಈ ಥರ ಇದ್ದಾಗ ನೀವು ಆ PDO ಆದವ್ರಿಗೆ ಹೇಳ್ತೀರಾ ಅಥವಾ PDO ಹೆಂಗೆ ಕಳಿಸ್ತೀರಾ? ಪಂಚಾಯತಿ ಕಳಿಸ್ಬೇಕಂತ ಏನೇನು ಇದೆಯಾ ನೋಡಿ. ನೀವು ಇಲ್ಲಿ ನೋಡಿ ಯಾವ ಥರ ಇದೆ ವ್ಯವಸ್ಥೆ ನೋಡಿ. ಕಸಿಂಗ್ ಗಾಡಿ ಎತ್ತಲ್ಲ, ಕಸಿಂಗ್ ಗಾಡಿ ಒಂದಿಲ್ಲ. ಇಡೀ ಗ್ರಾಮಸ್ಥರು ಓಡಾಡೋ ಜಾಗ ಇದು. ನೋಡಿ ಆಯ್ತಾ? ಅವ್ರು ಯಾರ್ದನ ಫೋನ್ ಫಿಟ್ ಮಾಡ್ತಾರ ಕೇಳಿ ಫಸ್ಟು. ಪ್ರಶಾಂತ್ ಅವ್ರಿಗೆ ಏನು ಪಂಚಾಯತಿ PDO ಅಂತ ಇದ್ದಾರಾ? ಬೇರೆ ಥರದವ್ರಿಗೆ ಯಾರು ಇದ್ರೂ PDO ಅಂತ ನೆಗ್ಲೆಕ್ಟ್ ಮಾಡ್ತಾ ಇರೋರು ನೋಡಿ. ನೀರಿನ ಕುಡಿಯೋ ನೀರು ನೋಡಿ, ಇದನ್ನು ನಾನೇ ರೆಡಿ ಮಾಡಿಸ್ಕೊಟ್ಟಿದ್ದೆ. ಆದ್ರೂ ಇವತ್ತಿಗೆ ನೋಡಿ ನೀರು ಹೋಗ್ತಾ ಇಲ್ಲ. ಎಷ್ಟು ಕಸ ಎಲ್ಲ ತುಂಬಿದೆ ನೋಡಿ. ಕುಡಿಯೋ ನೀರು ನೀರು ಇಡೀ ಊರಿಗೆ ಹೋಗುತ್ತಿದ್ದು. ನೀರು ಕೇಸಿಂಗ್ ಹೋಗಿತ್ತು, ನಾನೇ ರೆಡಿ ಮಾಡಿಸ್ಕೊಟ್ಟಿದ್ದೆ. ನೋಡಿ ಈ ಥರ ಇದೆ. ಅವ್ರು ಯಾರಿಗೆ ಬಂದು ಹೇಳ್ಕೊಡ್ತಾರೆ? ಇವಾಗ PDO ಬಿಟ್ಟು ನಿಮಗೆ ಹೇಳಬೇಕಾಗುತ್ತೆ, ಇಲ್ಲ ಸೆಕ್ರೆಟರಿಗೆ ಹೇಳಬೇಕಾಗುತ್ತೆ, ಇಲ್ಲ ಇವಾಗ ಹೇಳಬೇಕಾಗಿಲ್ಲ, ಇಲ್ಲ CO ಹೋಗ್ಬೇಕು. ರೆಸ್ಪಾನ್ಸ್ ಮಾಡೋರು ಸರ್. ನೋಡಿ ರೆಸ್ಪಾನ್ಸ್ ಮಾಡವ್ರೆ. ದಯವಿಟ್ಟು ಇದನ್ನ ನೀವು ಸಹಕರಿಸಿ ಮೇಡಮರೇ. ಇದನ್ನ ಏನನ್ನ ಜಲ್ದಿ ವ್ಯವಸ್ಥೆ ಮಾಡಿಕೊಡಿ ನಮಗೆ. ಮತ್ತು ಜನಗಳು ಮುಂದೆ ಹೊರಿತಾರೆ, ಅವರು ಮತ್ತೆ ಎಲ್ಲಿ ಬೇಕಲ್ಲೇ ಹೊರಡ್ತಾರೆ ಅಂಥ ಜನ, ಅಲ್ಲಿಂದ ಜನ. ಇದಕ್ಕೇನಪ್ಪ ಇವಾಗ ಹೇಳಿರ್ತೀನಿ, ಈ ವಾರದಲ್ಲಿ ಏನೋ ಮಾಡಲಿಲ್ಲ ಅಂದರೆ ಮತ್ತೆ ನೀವು ಏನು ಮಾಡ್ಬೇಕು ಅದನ್ನು ಮಾಡಿ, ನಾನು ಅದನ್ನು ಇದು ಮಾಡಿಸ್ತೀನಿ. ಓಕೆನಾ? ಆಯ್ತು.